ಜುಬೇರ್ ಏನಪ್ಪ ಸಮಾಚಾರ? 20 ಮಿನಿಟ್ಸ್ ಮ್ಯಾರಿನೇಟ್ ಆಗಕ್ಕೆ ಇಡಬೇಕು. ತುಂಬ ಚೆನ್ನಾಗಿ ಮ್ಯಾರಿನೇಟ್ ಆದಮೇಲೆ ಮೀನು ಇವಾಗ ರೆಡಿ ಮಾಡ್ದ. ನಿಜವಾಗ್ಲೂ 8-10 ಆಗೈತೆ ಗೈಸ್ ಇವಾಗ ರೆಡಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ರೂನಿ ಅಂಬುಜಾ ವ್ಲಾಗ್. ಗೈಸ್ ಇವತ್ತು ನಾನು ಹೋಗ್ತಾ ಇದ್ದೀನಿ ಶಾಪಿಗೆ. ಆಲ್ರೆಡಿ 2 o'clock ಆಗಿದೆ. ಇವಾಗ ಶಾಪಿಗೆ ಹೊರಟಿದ್ದೀನಿ. ಅಂದರೆ ಹೋಗಿದ್ದೆ, ಬಟ್ ಮಗಳಿಗೆ ನೋಟ್ಸ್ ಏನೋ ಬೇಕಿತ್ತಂತೆ, ಹಾಗಾಗಿ ಬುಕ್ಗಳನ್ನ ತೆಕ್ಕೊಟ್ಟು ಹಾಗೆ ಕರ್ಕೊಂಬಂದೆ ನೋಟ್ಬುಕ್ಗಳನ್ನ. ಗೈಸ್ ಇವಾಗ ಅವಳು ಏನು ಮಾಡ್ತಿದ್ದಾಳೆ ನೋಡಿ, ನಿಸರ್ಗ ಬೇಬಿಮ್ಮ ಹಾಯ್ ಹಾಯ್ ಮಾಡಮ್ಮ ನನ್ನ ಲಾಗ್ಗೆ. ಓಕೆ ಬಾಯ್ ಕಂದ, ಲವ್ ಯು. ಓಕೆ ಗೈಸ್ ನಾನೀಗ ಹೊರಡ್ತೀನಿ. ನೋಡಿ ಏನು ಸಾಹಸಗಳನ್ನ ಮಾಡ್ತಿದ್ದಾಳೆ. ಬಾಯ್ ಕಂದಮ್ಮ. ಥ್ಯಾಂಕ್ ಯು ಗೈಸ್. ಇವಾಗ ಹೊರಡೋಣ ವಾಚ್ ತೊಗೊಂಡು. ಬಾಯ್ ಕಂದ. ಹಲೋ ಹಾಯ್. ಚೆನ್ನಾಗೈತೆ. ಸರಿ ಯಾರು ನೋಡಿ ಹತ್ರ ಹೋಗ್ತೀನಿ. ಹಾಂ ಜುಬೇರ್ ಏನು ಮಾಡ್ತಿದ್ಯಪ್ಪ? ನೋಡಿ ಗೈಸ್ ಇವತ್ತು ಶಾರ್ಟ್ಸಲ್ಲಿ ಬಂದವನೇ ಜುಬೇರ್ ಅಂಗಡಿಗೆ. ಯಾವತ್ತೂ ಬಂದಿಲ್ಲ. ಯಾಕೆ ಅಂತ ಕೇಳಿದ್ರೆ ಹೇಳ್ತೀನಿ. ಹೇಳ್ಬಿಡಿ ಅಂತಿದ್ದಾನೆ. ಏನಕ್ಕೆ ಅಂತ ಕೇಳಿ ನೀವೇ. ಏನಕ್ಕೆ ಕೇಳಪ್ಪ? ಏನಕ್ಕೋ ಶಾರ್ಟ್ಸಲ್ಲಿ ಬಂದಿದ್ಯಾ? ಗಾಯ ಆಗಿತ್ತು ಅದಕ್ಕೆ. ಏನೋ ಗಾಯ ಆಗಿತ್ತು ನೋಡಿ ಗೈಸ್. ಗಾಡೀಲಿ ಬಿದ್ದು ಯಾವ ಥರ ಗಾಯ ಮಾಡ್ಕೊಂಡಿದ್ದಾನೆ. ಆಮೇಲೆ ಇನ್ನೆಲ್ಲಾಗೈತೆ ಯಪ್ಪ, ಭಯಂಕರ ಗಾಯ ಗೈಸ್. ಭಯ ಆಗುತ್ತೆ, ಅಷ್ಟು ನೋವು ಮಾಡ್ಕೊಂಡಿದ್ದಾನೆ. ಆಗಲೇ ಎಷ್ಟು ದಿನ ಆಯಿತು ಮಾಡ್ಕೊಂಡು? 7 days ಆಯಿತು ಗೈಸ್. ಇಲ್ಲ 7 ಜಾಸ್ತಿ ಆಯಿತು. ಒಂದು 15 ದಿನ ಆಗೈತೆ. ಆಗಿಲ್ವಾ? 10 ದಿನ 15 ದಿನ ಆಯಿತು ಅನಿಸುತ್ತೆ. ಆದರೂ ಅದು ಗಾಯ ಒಣಗಿರಲಿಲ್ಲ. ಇಂಜೆಕ್ಷನ್ ಎಲ್ಲ ಮಾಡಿಸಿದ್ದಾನೆ, ಆದರೂ ಒಣಗಿರಲಿಲ್ಲ. ಹಂಗಾಗಿ ಪ್ಯಾಂಟ್ ಹಾಕ್ತಿದ್ನಲ್ಲ ಅಲ್ಲೇ ಅಂಟ್ಕೊಂಬಿಡೋದು, ಹಿಂಸೆ ಆಗ್ತಿತ್ತು. ಸೊ ಇವತ್ತು ಶಾರ್ಟ್ಸ್ ಹಾಕೊಂಡು ಬಂದಿದ್ದಾನೆ, ಅದಕ್ಕೆ ಫುಲ್ ಎಡ್ದುಬಿಟ್ಟೈತೆ ಗೈಸ್. ಇವಾಗ ನಾನು ಹಳೆ ಶಾಪ್ ಹತ್ರ ಬಂದಿದ್ದೀನಿ. ಅಲ್ಲಿಗೆ ಹೋದೆ, ಅಲ್ಲಿ ಅರವಿಂದ್ ಇದ್ದರು. ಹಳೆ ಶಾಪ್ ಹತ್ರನೇ ಬರಬೇಕು ಅಂದ್ಕೊಂಡು ಇವತ್ತು ಬಂದೆ. ಮನೆಗೆ ಜುಬೇರ್ ಜೊತೆ ಮಾತಾಡೋಣ. ಜುಬೇರ್ ಏನು ತಿಂದೆ? ಜುಬೇರ್ ಏನಪ್ಪ ಸಮಾಚಾರ? ಗೈಸ್ ಏನಂತ ಹೇಳಿದ್ರೆ, ನಾವು ಚಾಲೆಂಜಿಂಗ್ ವಿಡಿಯೋ ಮಾಡಿದ್ವಲ್ಲ, ಅವನಿಗೆ ಬೇಜಾರದು. ಅಂದರೆ ಪಾಪ ಮಾಡಿದ ಬೇಜಾರಲ್ಲ, ಅವ್ನಿಗೆ ಏನಾದರೂ ಚಾಲೆಂಜಿಂಗ್ ವಿಡಿಯೋ ಮಾಡಬೇಕು. ನನ್ನನ್ನು ಬಿಟ್ಟು ಮಾಡಿದ್ದೀರಕ್ಕ, ಏನಾದರೂ ಕಂಟೆಂಟ್ ಕೊಡೋದಂದ್ರೆ ಅವ್ನು ಸಕ್ಕತ್ ಇಷ್ಟ. ನೋಡೋಣ ಅವನ ಜೊತೆ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಚಾನ್ಸ್ ಸಿಕ್ಕಿದ್ರೆ ಪಕ್ಕ ಮಾಡ್ತೀನಿ. ಮತ್ತೆ ಏನು ತಿಂದಿದ್ದೆ? ರೈಸ್ ಬಾತ್ ತಿಂದಂತೆ ತಿಂಡಿ. ಭೂಮಿ ನಾನು ಮಾಡ್ಕೊಡ್ತೀವಿ. ಒಂದೊಂದ್ಸರಿ ಮಿಸ್ ಆಗಿ ಹೋಟೆಲಲ್ಲಿ ತಿಂತಾನೆ. ಅವ್ನು ತೋಟಕ್ಕೆ ಹೋಗಿದ್ದ, ಇವತ್ತು ಬೆಳಗ್ಗೆ ಬಂದಿದ್ದಾನೆ. ಹಂಗಾಗಿ ಅಲ್ಲೇ ಆಂಟಿ ಇರಲಿಲ್ಲ ಅಂತೇಳಿ ಏನೋ ತಿಂಡಿ ಮಾಡಿಕೊಂಡು ಬಂದಿದ್ದಾನೆ. ರೈಸ್ ಬಾತ್ ಹೋಟೆಲಲ್ಲಿ. ಇಂಥೇನಪ್ಪ ಸಮಾಚಾರ ಗೈಸ್? ಈಗ ಹೊಸ ಐಟಮ್ಗಳು ಬಂದಿದೆ, ತೋರಿಸ್ತೀನಿ. ಇಟ್ಟಿದ್ದಾನೆ. ಒಂದು ತೋರಿಸು ಓಪನ್ ಮಾಡಿ ಸಾಕು. ಕ್ಯಾಪ್ ಹುಡ್ಡಿ ಫುಲ್ ಓವರ್ಸ್ ಎಲ್ಲ ಬಂದಿದೆ. ಒಳ್ಳೊಳ್ಳೆ ಕಲೆಕ್ಷನ್ಸ್, ಶರ್ಟ್ಸು ಕೂಡ ಬಂದಿದೆ. ಯಾವಾಗಲೂ ಟಿವಿ ಅವನನ್ನು ಇದ್ರೂ ಅವನೊಟ್ಟಿಗೆ ಅವ್ನು ಟಿವಿ ಹಾಕೊಬೇಕು. ಬ್ಯುಸಿ ಇರ್ತಾನೆ ಟಿವಿಲಿ. ಅದೇನು ನೋಡ್ತಾನೋ ಗೊತ್ತಿಲ್ಲ ಗೈಸ್. ಏನಪ್ಪ ನೋಡ್ತಿರ್ತೀಯಾ? ಅದಾದ್ಮೇಲೆ ಯಾರ್ಯಾರು ನೋಡ್ತೀಯಾ? ಯಾರ್ಯಾರು ಇಷ್ಟ ನಿಂಗೆ? ಫಸ್ಟ್ ಸ್ಯಾಮ್ ಸಮೀರ್ ಫಸ್ಟ್ ಇಷ್ಟ ಅವನಿಗೆ, ತುಂಬಾ ಇಷ್ಟ. ನೆಕ್ಸ್ಟ್ ಓಕೆ ಓಕೆ. ಆಮೇಲೆ ಹಾಂ ಹೋಟೆಲ್ ಆಗಸ್ ನೋಡ್ತೀಯಲ್ಲ. ಎಲ್ಲ ನೋಡ್ತಿರ್ತಾನೆ ಗೈಸ್. ಯಾವಾಗಲೂ ಯೂಟ್ಯೂಬಲ್ಲೇ ಇರ್ತಾನೆ. ಆಲ್ಮೋಸ್ಟ್ ಅವ್ನು ಯೂಟ್ಯೂಬೇ ನೋಡೋದು. ಅದರಲ್ಲೂ ಸ್ಯಾಮ್ ಸಮೀರ್ ಅವ್ರದ್ದು ಆ ಕ್ಷಣ ಫಸ್ಟು
ಹೇಳ್ಬೇಕು ಅಂದರೆ ಫಸ್ಟ್ ಫೀವರ್ ಇವನೇನೋ ಅನ್ನೋ ಥರ ನೋಡ್ತೇನೆ, ಯಾವಾಗಲೂ ನೋಡ್ತಿರ್ತಾನೆ. 10 minutes ಇಲ್ಲ 18 minutes 20 ಮಿನಿಟ್ಸೇ ಜಾಸ್ತಿ ಅಂದ್ಕೊಳ್ಳಿ ಟೈಮು, ಅಷ್ಟು ಬೇಗ ನೋಡ್ಬಿಡ್ತಾನೆ. ಸ್ಯಾಮ್ಸಮರ್ಗೆ ಅಪ್ಪಟ ಅಭಿಮಾನಿ ಅವನು ಅಲ್ಲನಾ? ಏನು ಹೇಳ್ತೀಯ ಸ್ಯಾಮ್ಸಮರ್ ಅವ್ರಿಗೆ? ಸ್ಯಾಮ್ಸಂಗ್ ಅವರು ಚೆನ್ನಾಗಿ ವಿಡಿಯೋಸ್ ಮಾಡ್ತಾರೆ, ಕಂಟೆಂಟ್ಗಳು ಚೆನ್ನಾಗಿ ಮಾಡ್ತಾರೆ, ಹ್ಞೂ ಹಾಗೆ ಬೆಳೀಲಿ, ಒಳ್ಳೇದಾಗ್ಲಿ. ಓಕೆ, ಇದಕ್ಕಿದಂಗೆ ಮಳೆ ಬಂದ್ಬಿಡ್ತು ಇವಾಗ. ಇಷ್ಟು ಬೇಗ ಮಳೆ ಮೋಡ ಆಗ್ಬಿಡುತ್ತೆ ಮಳೆ ಟೈಮಲ್ವಾ? ಏನೋ ಏನು ಬರುತ್ತೆ ಹೋಗತ್ತೆ ಗೊತ್ತಾಗಲ್ಲ. ಬೊಂಬೆ ತೆಗಿಯಾಕಂತ ಹೋದ್ರೆ ಮಳೆ ನಿಂತಾಯ್ತು. ಮುಂದೆ ಹೋಯ್ತಾಳಲ್ಲ, ನೋಡ್ಲಿಲ್ಲ ಅವಳು ನನ್ನ ಇಂದು ನಾನು ನೋಡಲೇ ಇಲ್ಲ ಹೊಟ್ಟೊಂದು ಒಂದೇ. ಗೈಸ್ ಬಂದು ಇಂಡಸ್ಟ್ರಿಯಲ್ ಏರಿಯಾ ಯಾವಾಗಲೂ ಬ್ಯುಸಿ ಇರುತ್ತೆ, ಯಾವಾಗಲೂ ಹುಡುಗರುಗಳು ಓಡಾಡ್ತಿರ್ತಾರೆ, ವೆಹಿಕಲ್ಸ್ ಹೋಗ್ತಾ ಇರುತ್ತೆ, ಸಖತ್ ಬ್ಯುಸಿ ಏರಿಯಾ ಇದು ಒಂಥರ. ಗೈಸ್ ಮಳೆ ಬರ್ತಿದೆ, ನಮ್ಗೊಂಬೆ ತಲೆ ನೋಡಿ ಗೈಸ್ ಹೇಗಿದೆ. ಗೈಸ್ ಫುಲ್ಲು ಕೋಲ್ಡ್ ಆಗಿಬಿಟ್ಟಿದೆ ವೆದರು, ನನಗೆ ಸ್ವಲ್ಪ ಗಂಟಲೆಲ್ಲ ನೋವ್ತದೆ. ನೋಡೋಣ ಏನಾಗುತ್ತೆ. ನನಗಂತೂ ಒಂಚೂರು ಶೀತ ಆಗ್ಬಿಟ್ರು ಫೀವರ್ ಬಂದ್ಬಿಡುತ್ತೆ. ಆಲ್ರೆಡಿ ನಮ್ಮ ಫೀವರ್ ಬಂದು ಮಲಗಿದಾನಂತೆ. ಒಬ್ರಿಗೆ ಯಾರಿಗಾದ್ರೂ ಆದ್ರೂ ಎಲ್ರಿಗೂ ಶೀತ ಆಗ್ಬಿಡುತ್ತೆ. ಅದಲ್ಲದೆ ಈಗ ವೆದರೇ ಆಗಿದೆ, ಏನು ಮಾಡೋಕ್ಕಾಗಲ್ಲ. ಮಳೆಯಲ್ಲಿ ನೆಂದರೆ ಹಿಂಗಾಗುತ್ತೆ. ಈ ವೆದರಂತೂ ಫುಲ್ ಕಷ್ಟಪ್ಪ. ಮಳೆ ಬಂದುಬಿಟ್ರೆ ಸ್ವಲ್ಪ ಬಿಸ್ನೆಸ್ಗೂ ಕಷ್ಟ ಆಗುತ್ತೆ, ನಮಗೂ ಕಷ್ಟ ಆಗುತ್ತೆ. ಪಾಪ ಹತ್ರ ಮೀನವ್ರು ಬಂದಿದ್ದರು, ತುಂಬ ಫ್ರೆಶ್ ಆಗಿತ್ತು ಮೀನು, ಹಾಗಾಗಿ ತಗೊಳ್ಳೋಣ ಅಂತ. ಇದು ಬಾಯಿ ಬಿಡ್ತೈತೆ ನೋಡಿ ಇಲ್ಲಿ ಇಲ್ಲಿ. ಬಾಯ್ ಬಿಡ್ತೈತಲ್ವಾ, ಸಕ್ಕತ್ತಾಗೈತೆ. ಹೋಗಿ ಇವಾಗ ಬಂದೆ ಮನೆಗೆ. 6:45 ಆಗಿದೆ. ಇವಾಗ ಮೀನು ತಂದಿದ್ದೀನಿ, ಇದನ್ನು ಕ್ಲೀನ್ ಮಾಡಿಸ್ಬೇಕೀಗ ಜುಬರ್ಕಲ್ಲಿ. ಗೊತ್ತಿಲ್ಲ ಅವ್ನು ಮಾಡಿ ನಾನು ಅಡುಗೆ ಮಾಡಿ ಯಾವಾಗತ್ತೆ ಅಂತ ಗೊತ್ತಿಲ್ಲ. ನೋಡ ಗೈಸ್ ಮೀನು ತಂದಿದ್ದೀವಿ, ಮೀನು ಕ್ಲೀನ್ ಮಾಡಿಕೊಡ್ತಿದ್ದಾನೆ ಜುಬೇರು. ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ, ಇನ್ನೂ ಜೀವಾಗಿದೆ. ನಾವು ಮೀನು ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ, ಯಾಕಂದರೆ ಮೀನು ತೊಗೊಬಂದಿದ್ದೀವಿ. ತುಂಬ ಚೆನ್ನಾಗಿತ್ತು. ಅಂಗಡಿ ಹತ್ರ ಹಾಗೆ ಬರ್ತಿರ್ಬೇಕಾದ್ರೆ ಅಂಗಡಿ ಹತ್ರ ಮೀನು ಬಂತು, ಫ್ರೆಶ್ ಆಗಿತ್ತು, ಹಂಗಾಗಿ ತೊಗೊಂಬಂದೆ. ಈಗ ನಾನು ಮೀನು ಸಾಂಬಾರಿಗೆ ಏನೇನೆಲ್ಲ ಹಾಕ್ಕೊಂಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ಮೀನು ನಾನು ತೋರಿಸ್ತೀನಿ ಆಮೇಲೆ. ಇದು ಬಂದು ಈರುಳ್ಳಿ, ತೆಂಗಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ ಲವಂಗ, ಕಡಲೆ, ಹಾಗೆ ಕೊತ್ತಂಬರಿ ಸೊಪ್ಪು. ನಾನು ಬೇಳೆ ಸಾಂಬಾರು ಪೌಡರ್ನ ಹಾಕೊತೀನಿ, ಸ್ವಲ್ಪ ಮಟನ್ ಸಾಂಬಾರು ಪೌಡರ್ನು ಕೂಡ ಹಾಕೊತೀನಿ. ನಿಮ್ಗೆ ಗೊತ್ತಿರ್ಬೋದು ಬೇಳೆ ಸಾಂಬಾರು ಪೌಡರು ಮಟನ್ ಸಾಂಬಾರು ಪೌಡರ್ ಅಂದರೆ, ಅದನ್ನು ಹಾಕೊತೀನಿ. ತುಂಬ ಚೆನ್ನಾಗಿರುತ್ತೆ. ಈ ಥರ ಮಾಡಿದ್ರೆ ಮೀನು ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ನಮಗಂತೂ ಈ ಥರನೇ ಇಷ್ಟ ಆಗುತ್ತೆ. ಈಗ ಮೈಸೂರಲ್ಲಿ ಬೇರೆ ಥರನೇ ಮಾಡ್ತಾರೆ, ಪಾಪ ಅವ್ರಿಗೂ ಅದು ಇಷ್ಟ ಆಗುತ್ತೆ. ಬಟ್ ನಮ್ಗೆ ಈ ಥರನೇ ಇಷ್ಟ ಆಗುತ್ತೆ, ಟೇಸ್ಟಿ ಆಗಿರುತ್ತೆ. ನಾನು ಇವತ್ತೇನು ಮಾಡಬೇಕು ಅನ್ನೋ ಐಡಿಯಾ ಇರಲಿಲ್ಲ ಸೀರಿಯಸ್ಲಿ. ಇದಕ್ಕಿದ್ದಂಗೆ ನೋಡಿದ್ನಲ್ಲ, ಚೆನ್ನಾಗಿತ್ತು, ಫ್ರೆಶ್ ಆಗಿತ್ತು ಅಂತೇಳಿ ತೊಗೊಂಡೆ. ಈ ಥರ ಮಟನ್ ಬೇಳೆ ಸಾಂಬಾರು ಪೌಡರ್ನ ನಾನು ಹಾಕೊತೀನಿ. ಯಾಕಂದರೆ ಆ್ಯಕ್ಚುಲಿ ಖಾರ ಇದ್ರೇ ಟೇಸ್ಟ್ ಆಗಿರುತ್ತೆ, ಹಂಗಾಗಿ ಸ್ವಲ್ಪ ಜಾಸ್ತಿನೇ ಹಾಕೊತೀನಿ. ಒಂದು 3 ಸ್ಪೂನಷ್ಟು ಹಾಕೊತೀನಿ. ಮಟನ್ ಸಾಂಬಾರು ಪೌಡರು ಅಷ್ಟೇ ಒಂದು 2 ಸ್ಪೂನಷ್ಟು, ಸ್ಪೂನ್ ಚಿಕ್ಕದಾಗಿರೋದ್ರಿಂದ ಒಂದು 2 ಸ್ಪೂನಷ್ಟು ಹಾಕೊತೀನಿ. ಚೆನ್ನಾಗಿರುತ್ತೆ, ಖಾರವಾಗಿ, ಟೇಸ್ಟಾಗಿ. ಪುಡಿ ಹಾಕೊಂಡಿದ್ದೀನಿ, ಇದಕ್ಕೆ ನೀರು ಹಾಕೊಂಡು ರುಬ್ಕೊಳ್ಳೋಣ. ನೆಕ್ಸ್ಟ್ ಮತ್ತೆ ಇನ್ನೇನು ಬ್ಯಾಲೆನ್ಸ್ ಇದೆ, ಇದು ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ, ಯಾಕಂದರೆ ಒಂದೇ ಸರಿ ಮಿಕ್ಸಿಲಿ ಹಾಕೋಕ್ಕಾಗಲ್ಲ, ಹಾಗಾಗಿ ಈಗ ಇದನ್ನು ರುಬ್ಕೊತೀನಿ. ಶಾಪಲ್ಲಿದ್ದೆ 6:15 ಬಂತು, 6 ಗಂಟೆ ಅಷ್ಟಿಗೆ ಬಂತು. ನೀನು
ಒಂಥರ ಇಷ್ಟ ಆಯ್ತು. ಮೀನು ಸಾಂಬಾರು ಅಂದ್ರೆ ಮೊದಲೇ ಇಷ್ಟ. ಏನಾದ್ರು ಕಂಟೆಂಟ್ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಮಾಡೋಕ್ಕಾಗಲಿಲ್ಲ. ಏನು ವಿಡಿಯೋಸ್ ಇಲ್ಲ ಅಂದ್ಕೊಂಡು ಹಾಗೆ ಲಾಗ್ನ ಮಾಡ್ಕೊಂಡಿದ್ದೆ ಶಾಪಲ್ಲಿ. ಎಣ್ಣೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಆನಿಯನ್ ಬೇಕಾದ್ರೆ ಹಾಕೊಬೋದು. ನಾನೇನು ಹಾಕೊಳ್ಳಲ್ಲ, ಯಾವಾಗಲೂ ಆನಿಯನ್ ಏನು ಹಾಕಲ್ಲ. ಅದು ಕಾದಿರೋ ಎಣ್ಣೆಗೆ ಎಣ್ಣೆ ಕಾದ್ಮೇಲೆ ಖಾರನ ಏನು ರುಬ್ಕೊಂಡಿರ್ತೀನಿ, ಈ ಖಾರ ರುಬ್ಕೊಂಡಿರ್ತಿಲ್ಲ, ಖಾರನ ಹಾಕೊತೀನಿ. ಈಗ ಬೇಯಿಸೋದು ಖಾರ ಚೆನ್ನಾಗಿ ಬೇಯಬೇಕು, ಹಾಗಾಗಿ ಅದಕ್ಕೆ ನೀರೇನು ಹಾಕ್ತಿಲ್ಲ. ನಾನು ನೀರನ್ನ ಆಮೇಲೆ ಹಾಕ್ತೀನಿ. ಇವಾಗ ಹುಣಸೆ ಹಣ್ಣನ್ನು ಒಂದಿಷ್ಟು ಹುಣಸೆ ಹಣ್ಣು ಹಾಕ್ತೀನಿ. ನೆನೆ ಹಾಕ್ಬಿಟ್ಟು ಅದನ್ನು ಅಲ್ಲಿಗೆ ಹುಳಿ ಬಿಡಬೇಕು. ಸ್ವಲ್ಪ ಜಾಸ್ತಿನೇ ಹಾಕ್ಕೊತೀನಿ. ಮೀನು ಸಾಂಬಾರು ಹುಳಿ ಇದ್ರೆ ಇಷ್ಟ ಆಗುತ್ತೆ. ಸ್ವಲ್ಪ ಚಿಕನ್ ಕೂಡ ತರಿಸಿದ್ದೀನಿ ನಾನು, ಯಾಕೆಂದರೆ ನನ್ನ ಮಗಳು ಮೀನು ತಿನ್ನಲ್ಲ, ಹಾಗಾಗಿ ಸ್ವಲ್ಪ ಚಿಕನ್ ತರಿಸಿದ್ದೀನಿ ಅವ್ಳಿಗೆ, ಹಾಗೆ ಡ್ರೈ ಮಾಡ್ಕೊಳ್ಳೋಣ ಅಂತ ಹೇಳಿ ಇಟ್ಕೊಂಡಿದ್ದೆ. ಅದನ್ನು ಇಲ್ಲಿಗೆ ಹಾಕ್ತಾ ಇದ್ದೀನಿ. ಯಾಕೆಂದರೆ ಹುಳಿ ಇದ್ರೆ ತುಂಬ ಚೆನ್ನಾಗಿರುತ್ತೆ ಫಿಶ್ ಸಾಂಬಾರು. ಹಂಗಾಗಿ ಹುಳಿನ ಸ್ವಲ್ಪ ಉಪ್ಪು ಹುಳಿ ಖಾರ ಎಲ್ಲ ಜಾಸ್ತಿ ಇದ್ರೇ ಟೇಸ್ಟ್ ಆಗಿರುತ್ತೆ. ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಹಾಕ್ತೀನಿ. ಗೈಸ್, ನಾನು ಇದಕ್ಕೆ ರೆಡ್ ಡ್ರೈ ಮಾಡ್ತಾ ಇದ್ದೀನಿ. ಸ್ವಲ್ಪ ಅರಿಶಿನ ಪುಡಿ ಹಾಕೊತೀನಿ. ಹೆಂಗೆ ಮಾಡೋದು ಅಂತ ಹೇಳ್ತೀನಿ. ಅಂದರೆ ಅದೇನು ರೆಸಿಪಿ ವಿಡಿಯೋ ಮಾಡ್ತಿಲ್ಲ, ಆದರೂ ಸುಮ್ಮನೆ ತೋರಿಸ್ತಾ ಇದ್ದೀನಿ. ಅದಕ್ಕೆ ತಕ್ಕಷ್ಟು ಉಪ್ಪಿನ ಪುಡಿನ ಹಾಕೊತಿದ್ದೀನಿ. ಪುಡಿನ ಹಾಕೊಂಡು ಚಿಲ್ಲಿ ಪೌಡರ್ನ ಹಾಕೋಬೇಕು. ಈಗ ಇದಕ್ಕೆ 1 2 ಸ್ಪೂನ್ ಅಷ್ಟು, ನಂಗೆ ಎಷ್ಟು ಖಾರ ಬೇಕಷ್ಟು ಹಾಕೊಬೋದು. 1 2 ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿನ ಹಾಕ್ತೀನಿ. ಇದನ್ನ ಕಲಿಸ್ಕೊಳ್ಳೋಕೆ ಸ್ವಲ್ಪ ಆಯಿಲ್ನ ಹಾಕೊಬೇಕು. ಜಾಸ್ತಿ ಹಾಕೋಬಾರ್ದು, ಸ್ವಲ್ಪ ಇಷ್ಟು ಬೇಕಷ್ಟು ಹಾಕೊಬೇಕು. ಗೈಸ್, ಇದನ್ನ ಈ ಥರ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ. ನೀರೇನು ಹಾಕಂಗಿಲ್ಲ, ಆಯಿಲಲ್ಲಿ ಮಿಕ್ಸ್ ಮಾಡಿಕೊಂಡು ಒಂದು 20 ಮಿನಿಟ್ಸು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು 20 ಮಿನಿಟ್ಸ್ ಇಡಬೇಕು. ಆನಂತರ ಹೇಗೆ ಮಾಡೋದಂತ ನಾನು ನಿಮಗೆ ಹೇಳ್ತೀನಿ. ಇಷ್ಟೇ ಸಿಂಪಲ್ ಐಟಮು ಅಷ್ಟೇ ಗೈಸ್. ಹಿಂಗೆ ಮಾಡಿಬಿಟ್ಟು ಇಡೋದಷ್ಟೇ. 20 ಮಿನಿಟ್ಸ್ ಮ್ಯಾರಿನೇಟ್ ಆಗಕ್ಕೆ ಇಡಬೇಕು. ತುಂಬ ಚೆನ್ನಾಗಿ ಮ್ಯಾರಿನೇಟ್ ಆದಮೇಲೆ 20 ಮಿನಿಟ್ಸ್ಗೆ ಆಗಿರುತ್ತೆ. ಆದಮೇಲೆ ಇದನ್ನು ಡ್ರೈ ಮಾಡಬೇಕು. ಇನ್ನೂ ನೀರು ಹಾಕಿಲ್ಲ ನಾನು, ಆಮೇಲೆ ನೀರು ಹಾಕೊತೀನಿ. ಈಗ ನಮ್ಗೆ ಎಷ್ಟು ಬೇಕು ಮೀನು ಸಾಂಬಾರಿಗೆ ಅಷ್ಟು ಉಪ್ಪನ್ನ ಹಾಕೊಬೇಕು. ಗ್ಯಾಸ್ನ ಹಚ್ಕೊಂಡು ಇವಾಗ ರೆಡಿ ಮಾಡಿ ಇಟ್ಕೊಂಡಿದ್ವಿ ಮ್ಯಾರಿನೇಟ್ ಮಾಡಿ. ಅದನ್ನು ಸ್ವಲ್ಪ ಆಯಿಲ್ ಹಾಕೊಂಡು ಇನ್ನು ಸ್ವಲ್ಪ ಹೀಗೆ ಡೈರೆಕ್ಟಾಗಿ ಯಾವ ಒಂದು ಬಾಣಲೆಯಲ್ಲಿ ಅಥವಾ ಪಾತ್ರೆಯಲ್ಲಿ ನಾವು ಮಾಡ್ತೀವಿ ಅದೇ ಇದಕ್ಕೆ ನಾವು ಮ್ಯಾರಿನೇಟ್ ಮಾಡಿ ಇಡಬೇಕು. ಅದನ್ನು ಡೈರೆಕ್ಟಾಗಿ ಇಡ್ಬೋದು. ಸಾಂಬಾರು ರೆಡಿ ಆಗ್ತಿದೆ, ಫಿಶ್ ಹಾಕ್ಬೇಕಷ್ಟೇ. ಎಲ್ಲ ರೆಡಿಯಾಗಿದೆ. ರೆಡಿ ಮಾಡ್ತಿದ್ದಾನೆ, ಇನ್ನು ರೆಡಿ ಮಾಡಿದ್ದಾನೆ ಏನು ನೋಡ್ತೀನಿ. ಚುಪ್ಪೆ ರೆಡಿ ಆಯ್ತಾ? ಆಲ್ರೆಡಿ ಟೈಮ್ ಆಗಿದೆ. ಚೆನ್ನಾಗಿ ಸ್ವಲ್ಪ ಹುರಿದಿಟ್ಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದಂತೂ ಕುದೀತಾ ಇದೆ. ಬಟ್ ನಮ್ಮ ಜುಬೇರ್ ಇನ್ನೂ ರೆಡಿ ಆಗಿಲ್ಲ. ಮೀನು ಕ್ಲೀನ್ ಮಾಡ್ಕೊಡೋ ಅಷ್ಟೊತ್ತಿಗೆ ಅದೆಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಸೀರಿಯಸ್ಲಿ
ಅದನ್ನ ಯಾಕೆ ಸೌಟು ಇಟ್ಟಿದ್ದೀನಿ ಅಂದರೆ ಜಲ್ಸೋಟ್ ಥರ ಮೀನು ಕಲ್ಸ್ಕೊಂಡ್ಬಿಡುತ್ತೆ. ಆಮೇಲೆ ಮೀನು ಹಾಕಿದ್ಮೇಲೆ ಅಂದ್ಬಿಟ್ಟು ಇಟ್ಟಿದ್ದೀನಿ. ಅಡುಗೆ ಫ್ರೈ ಅಂತೂ ತುಂಬ ಚೆನ್ನಾಗಿರುತ್ತೆ, ನಂಗೆ ಸಕ್ಕರೆ ಇಷ್ಟ. ಬಟ್ ಇವತ್ತು ಮೀನು ಸಾರು ಇಷ್ಟ ಅಲ್ವಾ, ಮೀನು ತಿಂತೀನಿ ಫಸ್ಟ್. ಇದು ಮಕ್ಕಳಿಗೆ ಮನೇಲಿ ಮೀನು ಇವಾಗ ರೆಡಿ ಮಾಡ್ದ. ನಿಜವಾಗ್ಲೂ 8-10 ಆಗೈತೆ ಗೈಸ್ ಇವಾಗ ರೆಡಿ ಆಗಿರೋದು. ತಲೆ ಕೆಡ್ತಿದೆ ನನಗೆ, ಇದು ಯಾವಾಗ ರೆಡಿ ಆಗುತ್ತಪ್ಪ ಅಂತ. ಎಲ್ಲ ಮಾಡ್ಕೊಂಡಿದ್ದೀನಿ, ಆದರೆ ಮೀನ್ದು ಲೇಟ್ ಆಗಿಬಿಡ್ತು. ಅರ್ಧಕ್ಕಿಂತ ಕಮ್ಮಿ ಸಾಂಬಾರು ಮಾಡಿದ್ದೀನಿ, ಯಾಕೆಂದರೆ ಮೀನು ಕಮ್ಮಿ ಅಲ್ವಾ ಗೈಸ್, ಅದಕ್ಕೆ ಅರ್ಧಕ್ಕಿಂತ ಕಮ್ಮಿ ಮಾಡಿದ್ದೀನಿ. ಆದರೆ ಬೋಸಿ ದೊಡ್ಡ ತೊಗೊಂಡಿದ್ದೀನಿ ಅಷ್ಟೇ. ಕುಂತು ಬೇಕ್ರಿ ಎತ್ತು ಚಿಕನ್ ಯಾವ ಥರ ಇದೆ ಅಂತ ಸಕ್ಕದಾಗಿದೆ, ನೋಡೋಕೆ ಸೂಪರ್ ಆಗೈತೆ. ಮೀನು ಸಾಂಬಾರು ನೋಡಿ ಸಕ್ಕದಾಗಿದೆ. ಇವಾಗ ಟೇಸ್ಟ್ ಮಾಡೋಣ ಬನ್ನಿ. ವಾವ್.